Hello guys, welcome to my channel. ಸೊ ಲೈಟ್ ಎಷ್ಟು ಸ್ಪೀಡಾಗಿ ಟ್ರಾವೆಲ್ ಮಾಡುತ್ತೆ ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ? ಲೈಟ್ ಅನ್ನೋದು 3 × 10⁸ ಮೀಟರ್/ಸೆಕೆಂಡ್ ಅಷ್ಟು ಜೋರಾಗಿ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ತೀವಿ. ಅದೇ ನಾವು ಅಷ್ಟೇ ಸ್ಪೀಡ್ನೊಂದಿಗೆ ಲೈಟ್ ಜೊತೆಗೆ ಟ್ರಾವೆಲ್ ಮಾಡಿದ್ರೆ? ಈ ಪ್ರಶ್ನೆ ಬಂದಿದ್ದು 16 ವರ್ಷದ ಆಲ್ಬರ್ಟ್ ಐನ್ಸ್ಟೀನ್ಗೆ 1895ರಲ್ಲಿ. ಈ ಒಂದು ಚಿಕ್ಕ ಯೋಚನೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನೇ ಬದಲಾಯಿಸ್ಬಿಡ್ತು. ಅದು ಹೇಗೆ ನೋಡೋಣ. ಐನ್ಸ್ಟೀನ್ ಅವರ ಥಿಯರಿ ಏನು ಅಂತ ಅರ್ಥ ಆಗಬೇಕು ಅಂದರೆ ಮೊದಲು ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಬಗ್ಗೆ ಓದಬೇಕು. ಅಂದರೆ ನ್ಯೂಟನ್ ಅವರು ಏನು ಹೇಳಿದ್ರು ಅಂತ ತಿಳಿಬೇಕು. ನಿಮಗೆ ನೆನಪಿರ್ಬೋದು, ನಾವು ಚಿಕ್ಕವರಿದ್ದಾಗೆಲ್ಲ ಓದಿದ್ದೀವಿ, ನ್ಯೂಟನ್ ಅವರ ತಲೆ ಮೇಲೆ ಒಂದು ಆ್ಯಪಲ್ ಬಿತ್ತಂತೆ. ಆಗ ಅವರು ಯೋಚನೆ ಮಾಡಿದ್ರಂತೆ, ಆ್ಯಪಲ್ ಕೆಳಗೆ ಯಾಕೆ ಬೀಳುತ್ತೆ ಅಂತ. ಸೊ ಅವರಾಗ ಒಂದು ಪ್ರಶ್ನೆ ಕೇಳ್ಕೊಂಡ್ರು, ಆ್ಯಪಲ್ ಕೆಳಗೆ ಬಿದ್ದ ಹಾಗೆ ಮೂನ್ ಸಹ ಕೆಳಗೆ ಬೀಳುತ್ತಾ? ಸೊ ಈ ಪ್ರಶ್ನೆಗೆ ಉತ್ತರ ಆಗಿ ಬಂದಿದೆ ಅವ್ರ ಪುಸ್ತಕ ಫಿಲಾಸಫಿಯಾ ನ್ಯಾಚುರಲಿಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಇನ್ 1687. ಈ ಪುಸ್ತಕದಲ್ಲಿ ನ್ಯೂಟನ್ ಅವರು ಅವರ 3 ಲಾಸ್ ಆಫ್ ಮೋಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ಲಾಸ್ ಆಫ್ ಗ್ರಾವಿಟಿನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಒಂದು ಪುಸ್ತಕ ಇಡೀ ಮನುಷ್ಯ ಕುಲದಲ್ಲೇ ಅತ್ಯಂತ ಪ್ರಭಾವಿ ಪುಸ್ತಕ ಆಗುತ್ತೆ. ಅಷ್ಟು ಜನಮನ್ನಣೆ ಪಡಿಬೇಕು ಅಂದರೆ ಆ ಪುಸ್ತಕದಲ್ಲಿ ಎಷ್ಟು ವಿಷಯ ಇರಬೇಡ. ಸೊ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ನ ಪ್ರಕಾರ ಯಾವುದೇ ಒಂದು ಆಬ್ಜೆಕ್ಟ್ ಇಡೀ ಯೂನಿವರ್ಸಲ್ಲಿ ಮತ್ತೊಂದು ಆಬ್ಜೆಕ್ಟ್ ಜೊತೆಗೆ ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಆಗಬೇಕಾದ್ರೆ ಒಂದು ಫೋರ್ಸ್ ಇರುತ್ತೆ, ಎರಡು ಆಬ್ಜೆಕ್ಟ್ನ ನಡುವೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಈ ಫೋರ್ಸಿನ ಸಲುವಾಗಿನೇ ನಾವು ಭೂಮಿ ಮೇಲೆ ಇರೋದು, ಮೂನ್ ಅರ್ಥನ ಆರ್ಬಿಟ್ ಮಾಡ್ತಾ ಇರೋದು, ಟೋಟಲ್ ಆಗಿ ಈ ಯೂನಿವರ್ಸ್ ಎಕ್ಸಿಸ್ಟ್ ಆಗಿರೋದು ಈ ಒಂದು ಫೋರ್ಸ್ನ ಸಲುವಾಗಿನೇ ಅಂತ ನ್ಯೂಟನ್ ಅವರು ಪ್ರತಿಪಾದಿಸ್ತಾರೆ. ಬಟ್ ನ್ಯೂಟನ್ ಅವರ ಥಿಯರಿ ಎಲ್ಲ ಪ್ರಶ್ನೆನೂ ಉತ್ತರಿಸಲಿಲ್ಲ. ಫಾರ್ ಎಕ್ಸಾಂಪಲ್, ಆಬ್ಜೆಕ್ಟ್ಸ್ ಒಂದಕ್ಕೊಂದು ಯಾಕೆ ಅಟ್ರಾಕ್ಟ್ ಮಾಡ್ಕೋಬೇಕು, ಆಮೇಲೆ ಈ ಅಟ್ರಾಕ್ಷನ್ನ ಸೋರ್ಸ್ ಯಾವುದು, ಅಂದರೆ ಈ ಗ್ರಾವಿಟಿಯ ಮೂಲ ಏನು, ಆಮೇಲೆ ಮರ್ಕ್ಯೂರಿಯ ಆರ್ಬಿಟ್ ಯಾಕೆ ಇಷ್ಟು ವಿಚಿತ್ರವಾಗಿದೆ, ಈ ಎಲ್ಲ ಪ್ರಶ್ನೆನ ನಮ್ಮ ನ್ಯೂಟನ್ ಅವರ ಥಿಯರಿ ಉತ್ತರ ಹೇಳೋಕ್ಕಾಗಲಿಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದು ಐನ್ಸ್ಟೀನ್ ಅವರ ಥಿಯರೀಸ್ ಬಂದ ಮೇಲೆ. ಐನ್ಸ್ಟೀನ್ಸ್ ಥಿಯರಿ ಆಫ್ ರಿಲೇಟಿವಿಟಿ. ಸೊ ಐನ್ಸ್ಟೀನ್ ಅವರು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ 2 ಥಿಯರಿ ಆಫ್ ರಿಲೇಟಿವಿಟಿನ ಪ್ರಪೋಸ್ ಮಾಡ್ತಾರೆ. 1915ರಲ್ಲಿ ಐನ್ಸ್ಟೀನ್ ಅವರು ಜನರಲ್ ಥಿಯರಿ ಆಫ್ ರಿಲೇಟಿವಿಟಿನ ಪಬ್ಲಿಷ್ ಮಾಡ್ತಾರೆ. ಅವರು ಅದನ್ನ ಥಿಯರಿ ಆಫ್ ಗ್ರಾವಿಟಿ ಅಂತಾನೂ ಕರೀತಾರೆ. ಈ ಥಿಯರಿಯಲ್ಲಿ ಗ್ರಾವಿಟಿ ಮತ್ತು ಅದರ ಸೋರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು. ನಾವೀಗ ಸ್ವಲ್ಪ ಹಿಂದೆ ಹೋಗೋಣ. ಅಂದ್ರೆ 1905ರಲ್ಲಿ ಐನ್ಸ್ಟೀನ್ ಅವರು ಅವರ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿನ ಪಬ್ಲಿಷ್ ಮಾಡ್ತಾರೆ. ಸೊ ಈ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಮತ್ತೆ ಮೋಷನ್ ಆಫ್ ಆಬ್ಜೆಕ್ಟ್ ಬಗ್ಗೆ ಹೇಳುತ್ತೆ. ಈ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಹೇಳುತ್ತೆ ಸ್ಪೀಡ್ ಆಫ್ ಲೈಟ್ ಯಾವಾಗ್ಲೂ ಕಾನ್ಸ್ಟಂಟೇ ಇರುತ್ತೆ, ಅದು ಎಲ್ಲೇ ಹೋದ್ರೂ ಬದಲಾಗಲ್ಲ ಅಂತ ಈ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಹೇಳುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಮಾತಾಡೋಣ. ಬಟ್ ಈ ಥಿಯರಿಯಲ್ಲಿ ಕೆಲವು ಲಿಮಿಟೇಷನ್ಸ್ ಇದೆ. ಅಂದ್ರೆ ಈ ಥಿಯರಿನ ನಾವು ನಾನ್ ಆಕ್ಸಿಲರೇಟಿಂಗ್ ಆಬ್ಜೆಕ್ಟ್ಸ್ಗೆ ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ. ಯಾವಾಗ ಗ್ರಾವಿಟಿ ಪ್ರೆಸೆಂಟ್ ಇರುತ್ತೋ ಅಥವಾ ಆಬ್ಜೆಕ್ಟ್ ಆಕ್ಸಿಲರೇಟ್ ಆಗ್ತಾ ಇದ್ರೆ ಈ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿನ ಅಪ್ಲೈ ಮಾಡೋದಕ್ಕೆ ಬರೋದೇ ಇಲ್ಲ. ಬಟ್ ಈ ಲಿಮಿಟೇಷನ್ಸ್ನ ಓವರ್ಕಮ್ ಮಾಡಿದ್ ಯಾರು ಅಂದ್ರೆ ಮತ್ತೆ ಐನ್ಸ್ಟೀನ್ ಅವರೇ. ಅದು ಹೇಗೆ? ಒಂದಿನ ಐನ್ಸ್ಟೀನ್ ಅವರು ಅವ್ರ ಆಫೀಸಲ್ಲಿ ಕುಳಿತಿರ್ತಾರೆ. ಆಗ ಅವರು ಅಬ್ಸರ್ವ್ ಮಾಡ್ತಾರೆ, ವಿಂಡೋನ ಕ್ಲೀನ್ ಮಾಡ್ತಾ ಇದ್ದಂತಹ ವ್ಯಕ್ತಿ
ಆ ಆಫೀಸ್ ಒಂದು ದೊಡ್ಡ ಬಿಲ್ಡಿಂಗ್ ನಲ್ಲಿ ಇರುತ್ತೆ. ಆ ದೊಡ್ಡ ಬಿಲ್ಡಿಂಗ್ ನಲ್ಲಿ ವಿಂಡೋನ ವಾಶ್ ಮಾಡ್ತಾ ಇದ್ದ ವ್ಯಕ್ತಿನ ಅಬ್ಸರ್ವ್ ಮಾಡ್ತಾರೆ. ಆಗ ಅವರಿಗೊಂದು ಥಾಟ್ ಎಕ್ಸ್ಪೆರಿಮೆಂಟ್ ಹೊಳೆಯುತ್ತೆ. ಒಂದ್ ವೇಳೆ ಆ ವ್ಯಕ್ತಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಇಂದ ಕೆಳಗೆ ಬಿದ್ರೆ ಏನಾಗುತ್ತೆ, ಅವನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಯೋಚಿಸ್ತಾರೆ. ನಮಗೆ ಈ ಥಾಟ್ ಎಕ್ಸ್ಪೆರಿಮೆಂಟ್ ಸ್ವಲ್ಪ ಡಿಸ್ಟರ್ಬಿಂಗ್ ಅನ್ನಿಸ್ಬೋದು. ಆದ್ರೆ ಐನ್ಸ್ಟೀನ್ ಅವರು ಈ ಥಾಟ್ ಎಕ್ಸ್ಪೆರಿಮೆಂಟ್ ನ ಅವರ ಜೀವನದ ಅತ್ಯಂತ ಒಳ್ಳೆಯ ಥಾಟ್ ಅಂತ ಹೇಳ್ತಾರೆ. ಸೊ ಐನ್ಸ್ಟೀನ್ ಅವರು ತಮ್ಮನ್ನ ತಾವು ಆ ವ್ಯಕ್ತಿಯ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಮೇಲಿನಿಂದ ಬೀಳ್ತಾ ಇರ್ಬೇಕಾದ್ರೆ ಗ್ರೌಂಡ್ ನಮ್ಮನ್ನ ಪುಷ್ ಮಾಡ್ತಾ ಇರೋದಿಲ್ಲ, ಅದಕ್ಕೆ ಅದನ್ನ ಫ್ರೀ ಫಾಲ್ ಅಂತ ಕರಿತೀವಿ. ಅಂದ್ರೆ ಆ ವ್ಯಕ್ತಿ ಮೇಲಿನಿಂದ ಬೀಳ್ಬೇಕಾದ್ರೆ ಅವನ ಮೇಲೆ ಗ್ರಾವಿಟಿ ಮಾತ್ರ ಆಕ್ಟ್ ಆಗ್ತಾ ಇರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಮಾತ್ರ ಆಕ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಫ್ರೀ ಫಾಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೀಳ್ತಾ ಇರುವಂತಹ ವ್ಯಕ್ತಿಗೆ ವೆಯ್ಟ್ಲೆಸ್ನೆಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಲಿಫ್ಟ್ ನಲ್ಲಿ ಹೋಗ್ತಾ ಇರ್ತೀವಿ ಅಂತ ಅನ್ಕೊಳ್ಳೋಣ. ಲಿಫ್ಟ್ ಮೇಲಿನಿಂದ ಕೆಳಗಡೆ ಬರ್ಬೇಕಾದ್ರೆ ಅವಾಗ ನಮಗೆ ಯಾವ ತರ ಫೀಲ್ ಆಗುತ್ತೆ, ನಾವು ಸ್ವಲ್ಪ ವೆಯ್ಟ್ ಕಡಿಮೆ ಆಗಿದ್ದೀವೇನೋ ಅನ್ನೋ ತರ ಫೀಲ್ ಆಗುತ್ತೆ ನಮಗೆ. ಅದೇ ಫ್ರೀ ಫಾಲ್ ಆಗ್ಬೇಕಾದ್ರೆ ಆ ಒಂದು ವೆಯ್ಟ್ಲೆಸ್ನೆಸ್ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಫ್ರೀ ಫಾಲ್ ಆಗ್ಬೇಕಾದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ಗ್ರಾವಿಟೇಷನಲ್ ಫೋರ್ಸ್ ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಓಕೆ, ಈ ಎಕ್ಸ್ಪೀರಿಯನ್ಸ್ ಸ್ಪೇಸ್ ನಲ್ಲಿ ವೆಯ್ಟ್ಲೆಸ್ನೆಸ್ ಎಕ್ಸ್ಪೀರಿಯನ್ಸ್ ಮಾಡೋ ರೀತಿನೇ ಇರುತ್ತೆ ಅಂತ ಹೇಳ್ತಾರೆ. ಫ್ರೀ ಫಾಲ್ ನಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಅದೇ ರೀತಿ ಎಕ್ಸ್ಪೀರಿಯನ್ಸ್ ನ ನಾವು ಸ್ಪೇಸ್ ನಲ್ಲಿ ಸಹ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಐನ್ಸ್ಟೀನ್ ಅವರು ಒಂದು ರೂಮ್ ನಲ್ಲಿ ಇದ್ದ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ವೆಯ್ಟ್ ಆನ್ ಅರ್ತ್ ಎಷ್ಟಿರುತ್ತೆ, ಫಾರ್ ಎಕ್ಸಾಂಪಲ್ 80 kg ಅಂತ ಅನ್ಕೊಳ್ಳೋಣ. 80 kg ಅವರ ಅರ್ತ್ ಮೇಲಿದ್ದಾಗ ಅವರ ಒಂದು ವೆಯ್ಟ್. ಅದೇ ಆ ರೂಮ್ ಅನ್ನ ಒಂದು ಸ್ಪೇಸ್ ಶಿಪ್ ನಲ್ಲಿ ಇಟ್ಟು, ಒಂದು ರಾಕೆಟ್ ನಲ್ಲಿ ಇಟ್ಟು ಆ ಸ್ಪೇಸ್ ಶಿಪ್ ಅನ್ನ 9.8 ಮೀಟರ್ ಪರ್ ಸೆಕೆಂಡ್ ನಷ್ಟು ಆಕ್ಸಲರೇಟ್ ಮಾಡಿದ್ರೆ, ಅಪ್ವರ್ಡ್ ಡೈರೆಕ್ಷನ್ ಆಕ್ಸಲರೇಟ್ ಮಾಡಿದ್ರೆ ಏನಾಗುತ್ತೆ, 9.8 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ನಮ್ಮ ಅರ್ತ್ಗೆ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಇದೆಯೋ ಅಷ್ಟು ಆಕ್ಸಲರೇಷನ್ ನಾವು ಆ ಸ್ಪೇಸ್ ಶಿಪ್ಗೆ ಕೊಟ್ಟು ಅಷ್ಟೇ ಆಕ್ಸಲರೇಷನ್ ಅಲ್ಲಿ ಅದನ್ನ ಮೇಲೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಸಲರೇಟ್ ಮಾಡಿದ್ರೆ ಅದರ ಒಳಗಿರುವಂತಹ ವ್ಯಕ್ತಿನೂ ಸಹ 80 kg ಅಂದ್ರೆ ಅಷ್ಟೇ ವೆಯ್ಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಸೊ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ಎಕ್ಸಾಕ್ಟ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್ ಆನ್ ಅಸ್. ಸೊ ಆಗ ಆ ವ್ಯಕ್ತಿ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಆ ವ್ಯಕ್ತಿಗೆ ಸಿಮಿಲರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅರ್ತ್ ಮೇಲೆ ಇದ್ದಾಗ ಎಷ್ಟು ವೆಯ್ಟ್ ಇರ್ತಾನೋ ಅಷ್ಟೇ ವೆಯ್ಟ್ ಅನ್ನ ಅವನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಅರ್ತ್ ನಲ್ಲಿ ರೆಸ್ಟ್ ನಲ್ಲಿ ಇರೋದಕ್ಕೂ ಸ್ಪೇಸ್ ಶಿಪ್ ನಲ್ಲಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಷ್ಟು ಆಕ್ಸಲರೇಷನ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಸೊ ಅಬ್ಸರ್ವರ್ಗೆ ಡಿಫ್ರೆನ್ಸ್ ಗೊತ್ತೇ ಆಗೋದಿಲ್ಲ, ನಾವು ಭೂಮಿ ಮೇಲಿದ್ದೀವ ಅಥವಾ ಸ್ಪೇಸ್ ಶಿಪ್ ನಲ್ಲಿ ಇದೀವ ಅಂತ. ಈ ಫಿನಾಮಿನನ್ನ ನಾವು ಈಕ್ವಿವ್ಯಾಲೆನ್ಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಹಾಗಾದ್ರೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ವಾ, ನಾವು ಭೂಮಿ ಮೇಲಿದ್ದೀವ ಅಥವಾ ಸ್ಪೇಸ್ ಶಿಪ್ ಅಲ್ಲಿ ಇದೀವ ಅಂತ. ಐನ್ಸ್ಟೀನ್ ಅವರನ್ನೇ ಅವರು ಒಂದು ಪ್ರಶ್ನೆ ಕೇಳ್ಕೊಳ್ತಾರೆ, ಗ್ರಾವಿಟಿ ಮತ್ತು ಆಕ್ಸಲರೇಷನ್ ನಡುವಿನ ಡಿಫ್ರೆನ್ಸ್ ಕಂಡುಹಿಡಿಯೋದು ಹೇಗೆ? ಸೊ ಎಗೇನ್ ಅವರೊಂದು ಇಮ್ಯಾಜಿನೇಷನ್ ಮಾಡ್ಕೋತಾರೆ. ಸ್ಪೇಸ್ ಶಿಪ್ ನಲ್ಲಿ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ಗೆ ಒಂದು ಲೇಸರ್ ಬೀಮ್ ನ ಪಾಯಿಂಟ್ ಮಾಡ್ತಾರೆ. ಮೆಷರ್ ಮಾಡಿದ್ರೆ ಲೈಟ್ ಬೆಂಡ್ ಆಗೋ ರೀತಿ ಕಾಣಿಸುತ್ತೆ. ಯಾಕೆ ಅಂದ್ರೆ ಫ್ಲೋರ್ ಆಫ್ ದ ರೂಮ್ ಇನ್ ದಟ್ ಸ್ಪೇಸ್ ಶಿಪ್ is accelerating upwards. So light beam downward curve ಆದ ಹಾಗೆ ಕಾಣಿಸುತ್ತೆ. ಬಟ್ ಭೂಮಿ ಮೇಲೆ ನಿಂತ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಲೇಸರ್ ಬೀಮ್ ನ ಪಾಯಿಂಟ್ ಮಾಡಿದ್ರೆ ನಮಗೆ ಬೆಂಡಿಂಗ್ ಆಫ್ ಲೈಟ್ ಗೊತ್ತೇ ಆಗಲ್ಲ. ಆದ್ರೆ ಇದು ಈಕ್ವಿವ್ಯಾಲೆನ್ಸ್ ಪ್ರಿನ್ಸಿಪಲ್ ನ ವೈಲೇಷನ್ ಆಗಿತ್ತು ಅಲ್ವಾ? ಅಂದ್ರೆ ಅರ್ಥ ಏನು, ಆಕ್ಸಲರೇಷನ್ ಆಫ್ ರೂಮ್ ಇನ್ ಸ್ಪೇಸ್
ಭೂಮಿ ಮೇಲೆ ರೆಸ್ಟ್ ನಲ್ಲಿ ಇರೋದಕ್ಕೂ ಎರಡಕ್ಕೂ ಡಿಫ್ರೆನ್ಸ್ ಇರಬಾರ್ದು ಅಲ್ವಾ, ಅಕಾರ್ಡಿಂಗ್ ಟು ಈಕ್ವಿವ್ಯಾಲೆನ್ಸ್ ಪ್ರಿನ್ಸಿಪಲ್. ಸೊ ಅದಕ್ಕೆ ಉತ್ತರವಾಗಿ ಐನ್ಸ್ಟೀನ್ ಅವ್ರು ಹೇಳ್ತಾರೆ, ಲೈಟ್ ಮಸ್ಟ್ ಬೆಂಡ್ ಇನ್ ಗ್ರಾವಿಟೇಷನಲ್ ಫೀಲ್ಡ್. ಅನ್ನೋದು ಗ್ರಾವಿಟೇಷನಲ್ ಫೀಲ್ಡ್ ಇದ್ದಾಗ ಬೆಂಡ್ ಆಗಬೇಕು ಅಂತ ಹೇಳಿದ್ರು. ಬಟ್ ಇದು ಹೇಗ್ ಸಾಧ್ಯ ಅಂಡ್ ಯಾಕೆ ಬೆಂಡ್ ಆಗ್ಬೇಕು ಅಂದ್ರೆ ಲೈಟ್ ಯಾವಾಗ್ಲೂ ಶಾರ್ಟೆಸ್ಟ್ ಪಾತ್ ನ ಆರಿಸ್ಕೊಳ್ಳುತ್ತೆ. ನಮಗೆ ಗೊತ್ತಿರೋ ಹಾಗೆ ಶಾರ್ಟೆಸ್ಟ್ ಪಾತ್ ಅಂದ್ರೆ ಏನು, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಶಾರ್ಟೆಸ್ಟ್ ಪಾತ್ ಅಂದ್ರೆ ಏನು ಅಂತ ಅನ್ಕೊಂಡಿದ್ವಿ, ಸ್ಟ್ರೈಟ್ ಲೈನ್ ಇಸ್ ದ ಶಾರ್ಟೆಸ್ಟ್ ಪಾತ್. ಸೊ ಲೈಟ್ ಯಾವಾಗ್ಲೂ ಶಾರ್ಟೆಸ್ಟ್ ಪಾತ್ ಅನ್ನ ಆರಿಸ್ಕೊಳ್ಳುತ್ತೆ. ನಮಗೆ ಈಗ ಒಂದು ಡೌಟ್ ಬಂತು, ಬೆಂಡ್ ಯಾಕೆ ಆಗ್ಬೇಕು? ಆಗ ಐನ್ಸ್ಟೀನ್ ಅವ್ರಿಗೆ ರಿಯಲೈಸ್ ಆಯ್ತು, ಮೇ ಬಿ ಲೈಟ್ ಶಾರ್ಟೆಸ್ಟ್ ಪಾತ್ ಅನ್ನ ಆರಿಸ್ಕೊತಿದೆ. ನಮಗ್ ಗೊತ್ತಿರೋ ಹಾಗೆ ಶಾರ್ಟೆಸ್ಟ್ ಪಾತ್ ಸ್ಟ್ರೇಟ್ ಲೈನ್ ಅಲ್ಲ ಅನ್ಸುತ್ತೆ. ಸೊ ಹಿ ಇಮ್ಯಾಜಿನ್ ದ ಕರ್ವೇಚರ್ ಆಫ್ ಅರ್ತ್ ಮೇಲೆ ಎರಡು ಪಾಯಿಂಟ್ಸ್ ನ ನಡುವಿನ ಡಿಸ್ಟೆನ್ಸ್ ನೋಡೋಣ. ಭೂಮಿ ಮೇಲೆ ಯಾವಾಗ್ಲೂ ಎರಡು ಪಾಯಿಂಟ್ಸ್ ನ ಡಿಸ್ಟೆನ್ಸ್ ಸ್ಟ್ರೇಟ್ ಲೈನ್ ಆಗಿರೋದೇ ಇಲ್ಲ, ಯಾವಾಗ್ಲೂ ಕರ್ವ್ಡ್ ಲೈನ್ ಆಗಿರುತ್ತೆ. ಶಾರ್ಟೆಸ್ಟ್ ಪಾತ್ ಇಸ್ ನಥಿಂಗ್ ಬಟ್ ಕರ್ವ್ಡ್ ಪಾತ್ ಇಸ್ ದ ಶಾರ್ಟೆಸ್ಟ್ ಪಾತ್ ಆನ್ ಅರ್ತ್. ಸೊ ಮೇ ಬಿ ಗ್ರಾವಿಟಿ ಅನ್ನೋದು ಸ್ಪೇಸ್ ನ ಕರ್ವ್ ಮಾಡುತ್ತೇನೋ. ಸೊ he hypothesized that in space straight line ಅನ್ನೋದು ಶಾರ್ಟೆಸ್ಟ್ ಪಾತ್ ಅಲ್ಲ, ಆದ್ರೆ ಮಾಸ್ ಮತ್ತೆ ಎನರ್ಜಿ ಇರ್ಬೇಕಾದ್ರೆ ಸ್ಪೇಸ್ ಅನ್ನೋದೇ ಕರ್ವ್ ಆಗುತ್ತೆ. ಸೊ ದ ಶಾರ್ಟೆಸ್ಟ್ ಪಾತ್ ಫಾರ್ ದ ಲೈಟ್ is the curved path, not the straight line. So this is the key idea of the gravity. So this is the end of the first part, and thank you for watching the video.